ಸರ್ ಮತ್ತು ಶಿಲ್ಪ ಮ್ಯಾಮ್ಗೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮ ಹತ್ರ ಒಂದು ಹೊಸ ಟೀಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ಅದೇ ಥರ ರಂಗಾಯಣ ರಘು ಸರ್ಗೆ ಕೈಕಾಲೆಲ್ಲ ನಡ್ತಾ ಇದೆ ಮಾತಾಡೋಕ್ಕೆ. ರಂಗಾಯಣ ರಘು ಸರ್ಗೆ, ಅವಿನಾಶ್ ಸರ್ಗೆ, ಮತ್ತು ಸುಧಾ ಬಲವಾಡಿ ಮ್ಯಾಮ್ಗೆ, ಸಾಧು ಕೋಕಿಲ ಸರ್ಗೆ, ಇವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮ ಜೊತೆ ಪ್ರೊಡ್ಯೂಸ್ ಮಾಡ್ತಾ ಇರುವಂಥ ರಾಜೇಶ್ ಸರ್, ಸುರೇಶ್ ಸರ್ ನಮಗೆ ಒಂದು ಪ್ರೋತ್ಸಾಹ ಕೊಟ್ಟು ಈ ಸ್ಟೇಜಿಗೆ ತಗೊಂಡು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ವಹಿಸಬೇಕು ಅಂತ ಒಂದು ಉದ್ದೇಶದಲ್ಲಿ ಕೆಲಸ ಮಾಡ್ತಾ ಇರುವಂಥ ವೈದಿ ಸರ್, ಸಿನಿಮಾಟೋಗ್ರಾಫರ್, ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಸರ್, ಮತ್ತು ಕಾಸ್ಟ್ಯೂಮರ್ಸ್ ಜಾರ್ಡಿನಾ ಆ್ಯಂಡ್ ಸುರುಚಿ, ಆರ್ಟ್ ಟೀಮಲ್ಲಿ ಗುಣ, ಎಡಿಟರ್ ದೀಪು ಸರ್, ಇವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಕೊನೆಗೆ ಇಲ್ಲಿ ಉಪಸ್ಥಿತವಾಗಿರುವಂಥ ಅತಿಥಿಗಳಿಗೆ, ನಮ್ಮ ಪ್ರೀತಿಯ ಶಿವನಂಗೆ ಮತ್ತು ಎಸ್ ನಾರಾಯಣ್ ಸರ್ಗೆ, ರಾಕ್ಲೈನ್ ಸರ್ಗೆ, ನಸೀನ್ ಸರ್ಗೆ, ಜಯಮಾಲಾ ಮ್ಯಾಮ್ಗೆ ತುಂಬ ತುಂಬ ಥ್ಯಾಂಕ್ಸ್ ಸರ್. ಮತ್ತು ಇಡೀ ಪ್ರೆಸ್ ಕುಟುಂಬಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಾಯಕ ಪಿಕ್ಚರ್ ರಿಲೀಸ್ ಮಾಡ್ತಾ ಇರುವಾಗ ನಿಮ್ಮ ಕಡೆಯಿಂದ ತುಂಬ ಸಪೋರ್ಟ್ ಸಿಕ್ತು. ಈ ಸ್ನೇಹ ಎಂದಿಗೂ ಹೀಗೆ ಇರಬೇಕಂತ ನನ್ನ ಆಸೆ. ಥ್ಯಾಂಕ್ ಯು. ಇಡೀ ರೋಮಿಯೋ ತಂಡ ತರಫಿಂದ ಥ್ಯಾಂಕ್ ಯು. Romeo, what is Romeo ಅಂತ ಹೇಳಿದರೆ, it is ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಬೋದು. ವೆರಿ ಕಲರ್ಫುಲ್ ಆ್ಯಂಡ್ ಟೆಕ್ನಿಕಲ್ ಸಿನಿಮಾ. ಬೇಸಿಕಲಿ ಏನಂದರೆ ಲೈಫಲ್ಲಿ ಒಂದು ಯಂಗ್ಸ್ಟರ್ ಆಗಿ ಇದು ಗೋ ಟು ದ ವರ್ಕ್ ಎಲ್ಲ ಹೋಗ್ತಿದ್ದಾಗ ವೆನ್ ಯು ಗೆಟ್ ಇನ್ ಟು ಲವ್, ಆಗ ವಿ ಆರ್ ಇನ್ ದ ಡ್ರೀಮ್ ವರ್ಲ್ಡ್. ಆ್ಯಕ್ಚುಲಿ ಡ್ರೀಮ್ ವರ್ಲ್ಡ್ ಇದ್ದಾಗ ವಿ ಫೈನಲಿ ರೆಸ್ಪಾನ್ಸಿಬಿಲಿಟಿನ ಮಾಡ್ತಾ ಹೋಗ್ತೀವಿ. ಬಟ್ ಆಫ್ಟರ್ ಮ್ಯಾರೇಜ್ ಇಸ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಇದೆ. ಆ ರೆಸ್ಪಾನ್ಸಿಬಿಲಿಟಿನ ಯಾವಾಗ ಬರುತ್ತೆ ಆವಾಗ ಅದನ್ನು ಕರೆಕ್ಟಾಗಿ ನಾವು ಮ್ಯಾಚ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ದೇರ್ ಇಸ್ ಅ ಪ್ರಾಬ್ಲಮ್ ಇಲ್ಲ. ಅದನ್ನು ಡೀಲ್ ಮಾಡೋದೇ ಈ ರೋಮಿಯೋ ಸಿನಿಮಾದ ಬೇಸಿಕ್ ಲೈನ್ ಆ್ಯಂಡ್ ದಿ ಸ್ಟ್ರಕ್ಚರ್ ಆಫ್ ದ ಮೂವಿ. ಆ್ಯಂಡ್ ದ ಹೋಲ್ ಮೂವಿ ಇಸ್ ಡಿಸೈನ್ಡ್ in an entertainment format and design ಮಾಡಿದ್ವಿ. ಆ್ಯಂಡ್ ಮಾಡರ್ನ್ ಸಿನಿಮಾ ಮಾಡೋದು ಬಿಕಾಸ್ ವಿ ಆರ್ ಅಟ್ ದ ವೆರಿ ಸ್ಕ್ರಾಚ್ ಲೆವೆಲ್. ಸೊ ಇದರಲ್ಲಿ ತುಂಬ ಹೇಳಕ್ಕೆ ಇಷ್ಟಪಡ್ತಿಲ್ಲ. ಥ್ಯಾಂಕ್ಫುಲ್ ಟು ಆಲ್ ದ ಟೆಕ್ನಿಷಿಯನ್ಸ್ ಲೈಕ್ ಅರ್ಜುನ್ ಸರ್, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮ್ಯೂಸಿಕ್ಕು 7 songs ಇದೆ. ಫ್ರಮ್ ಪಾಸ್ಟ್ 6 months ಈಸ್ ಬೀನ್ ವರ್ಕಿಂಗ್ ಇನ್ ಕಂಪೋಸಿಂಗ್. ಫೈನಲಿ ಮುಗಿಸಿ ಆ್ಯಂಡ್ ಹೆಲ್ಪ್ ಮೀ ಅ ಲಾಟ್. ಥ್ಯಾಂಕ್ ಯು ಸರ್. And in terms of ಈ ಸಿನಿಮಾದ ವಿಜುವಲ್ ಕ್ವಾಲಿಟಿ ಒಂದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರುತ್ತೆ. ಐ ಕ್ಯಾನ್ ಅಶ್ಯೂರ್ ಯು ದಟ್ ಬಿಕಾಸ್ ಎವ್ರಿ ಫ್ರೇಮಿಂಗ್ ಆಲ್ರೆಡಿ ಸ್ಟೋರಿ ಬೋರ್ಡ್ ಮಾಡಿ ಫಿನಿಶ್ ಮಾಡಿದ್ವಿ. ಫಾರ್ ವಿಚ್ ಐ ಥಿಂಕ್ ಸೊ ಐ ಟು ಬಿ ವೆರಿ ಥ್ಯಾಂಕ್ಫುಲ್ ಟು ವೈದಿ ಸರ್. ಆ್ಯಂಡ್ ಹೇಳ್ಬಾರ್ದು, ಸಿನಿಮಾ ಹೇಳುತ್ತೆ ವಾಟ್ ಇಸ್ ವೈದಿ ಸರ್. ಅಪಾರ್ಟ್ ಫ್ರಮ್ ದಟ್ ದ ಕಾಸ್ಟ್ಯೂಮ್ ಇಸ್ ಸೋ ವೆಲ್ ಡಿಸೈನ್ ಬೈ ಯು. ಥ್ಯಾಂಕ್ ಯು. ಆ್ಯಂಡ್ ಇದೆಲ್ಲ ಬಿಟ್ಟು ಲೈಕ್ ಆಲ್ಮೋಸ್ಟ್ ಗಣೇಶ್ ಸರ್ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ದ ಮೊಮೆಂಟ್ ಐ ವೆಂಟ್ ಟು ಹಿಮ್ ಆ್ಯಂಡ್ ಸಿನಿಮಾ ಸ್ಕ್ರಿಪ್ಟ್ ಹೇಳಿದಾಗ ಇಮಿಡಿಯೇಟ್ಲಿ ಸರ್ ಓಕೆ ಫೈನ್ ಲೆಟ್ಸ್ ಡೂ, ಇಟ್ ಸೌಂಡ್ಸ್ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರು. ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದರ್ ದೆನ್ ದಟ್ ಆಲ್ ದ ಲೈಕ್ ರಂಗಾಯಣ ರಘು ಸರ್, ಅವಿನಾಶ್ ಸರ್, ಸುಧಾ ಬಲವಾಡಿ ಮ್ಯಾಮ್, ಸಿ ಕರಿಚಂದ್ರ ಸರ್, ಎಲ್ಲರೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. And with all your support, now another creative all my best friends, please support us to because ಇದರಲ್ಲಿ ಒಂದು ವಿಜುವಲ್ ಐಡಿಯಾ ಆ್ಯಂಡ್ ಆಡಿಯೋಗ್ರಾಫಿಯಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ಗೆ ಒಂದು ಟ್ರೈ ಮಾಡಬೇಕು ಅನ್ನೋದೇ ನನ್ನ ಪ್ರಯತ್ನ. ಆ್ಯಂಡ್ ನಿಮ್ಮ ಸಪೋರ್ಟಿಂದ ಅದು ಮಾಡೋಕ್ಕೆ ಆಗಲ್ಲ. ಪ್ಲೀಸ್ ಸಪೋರ್ಟ್ ಅಸ್. ಥ್ಯಾಂಕ್ ಯು. ಭಾರತದಿಂದ ಒಂದು ಡೆಡಿಕೇಟೆಡ್ ಟೀಮ್ ಸಿಕ್ಬಿಟ್ಟಲ್ಲ ಅಂತ ಯಾವಾಗಲೂ ಅನಿಸ್ತಾ ಇರುತ್ತೆ ಎಲ್ಲ ಟೆಕ್ನಿಷಿಯನ್ಗಳು. ಸೊ ಆ ಟೀಮ್ ರೋಮಿಯೋ ಮುಖಸ್ಗೆ ಆ್ಯಂಡ್ ತುಂಬ ಮುಖ್ಯವಾಗಿ ಪಿ ಸಿ ಶೇಖರ್ ಅವರು ಆ್ಯಂಡ್ ದ ಹೋಲ್ ಟೀಮ್ ತುಂಬ ಡೆಡಿಕೇಟೆಡ್ ವರ್ಕ್ ಮಾಡ್ತಾರೆ. ಆ್ಯಂಡ್ ಐ ಆಮ್ ಶ್ಯೂರ್ ದಟ್ ಈ ಸಿನಿಮಾ ಒಂದು ಹೊಸತನ ತರುತ್ತೆ ಜನಕ್ಕೆ ಅಂತ ಎಲ್ಲರೂ ಒಳ್ಳೆಯದಾಗುತ್ತೆ. ನಮಸ್ಕಾರ. ಇಡೀ ತಂಡಕ್ಕೆ, ನಾಯಕ ಗಣೇಶ್ ಅವರಿಗೆ, ಎಲ್ಲರಿಗೂ ಅವಿಷ್ಯವಾದ ಪ್ಲೇಸ್ ಒಳ್ಳೆಯದಾಗಲಿ. ತುಂಬ ಪ್ರೊಫೆಷನಲ್ ಆಗಿ ಡೆಡಿಕೇಟೆಡ್ ಆಗಿ ಸಿನಿಮಾ ಮಾಡ್ತಾ ಇದ್ದಾರೆ. ಒಳ್ಳೆ ಸಿನಿಮಾ ಆಗೋದು ನಂಬಿಕೆ ಇದೆ. ಒಂದು ಅಭಿಷ್ ಗೋಲ್ಡನ್ ಸ್ಟಾರ್ ಗಣೇಶ್ಗೆ, ಶೇಖರ್ಗೆ ಮತ್ತು ಇಡೀ ಚಿತ್ರತಂಡಕ್ಕೆ ಮತ್ತೆ ಒಳ್ಳೆಯದಾಗುತ್ತದೆ. ಥ್ಯಾಂಕ್ ಯು. ನಾನು ಫಸ್ಟ್ ಟೈಮ್ ಸ್ಕ್ರಿಪ್ಟ್ ಕೇಳಿದಾಗ ರೋಮಿಯೋ ನಾನು ತುಂಬ ಎಕ್ಸೈಟ್ ಆಯಿತು. ಯಾಕೆಂದರೆ ಪ್ರತಿಯೊಂದು ಫ್ರೇಮ್ ಬೈ ಫ್ರೇಮ್ ನಾವು ಹೀಗೆ ಮಾಡ್ತೀವಿ ಸರ್, ಆಲ್ಟರ್ನೇಟಿವ್ ಮಾಡೋದು ಹೀಗೆ ಮಾಡ್ತೀವಿ ಅನ್ನೋದಕ್ಕಿಂತ ಈಚ್ ಲೈನ್ ಬೈ ಲೈನ್ ಪ್ರತಿಯೊಂದು ಸೀನು ಬಂದು ನೀಟಾಗಿ ನೆರೇಟ್ ಮಾಡಿದ್ರು ನಮ್ಮ ಶೇಖರು, ರಮೇಶ್ ಅವರು ಮತ್ತು ನವೀನ್. ವೆರಿ
ನನಗನ್ನಿಸ್ತು ತುಂಬಾನೇ ಡೆಡಿಕೇಟೆಡ್, ಒಂದು ಚೆನ್ನಾಗಿರೋ ಲೈನ್ ತಗೊಂಡು ಅದನ್ನ ಬೇರೆ ತರ ರೋಮಿಯೋ ಅಂದ್ರೆ ಈ ತರನೂ ರೋಮಿಯೋ ಇರ್ತಾನೆ ಅನ್ನೋ ನಿಟ್ಟಿನಲ್ಲಿ ಮಾಡಿದ್ದಾರೆ ಸ್ಕ್ರಿಪ್ಟ್. ಥ್ಯಾಂಕ್ ಯು ವೆರಿ ಮಚ್ ಶೇಖರ್, ನಿಮ್ಮ ಸಿನಿಮಾಗೆ ನನ್ನನ್ನು ಹೀರೋ ಆಗಿ ಹಾಕೊಂಡಿದ್ದಕ್ಕೆ, ಇಷ್ಟು ಒಳ್ಳೆ ಸ್ಕ್ರಿಪ್ಟ್ ಕೊಟ್ಟಿದ್ದಕ್ಕೆ ನನ್ನ ಪ್ರೊಡ್ಯೂಸರ್ಸ್ಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೈದ್ಯ ಅವ್ರ ಜೊತೆ ನಾನು ಇದೇ ಫಸ್ಟ್ ಟೈಮ್ ಕೆಲಸ ಮಾಡ್ತಿರೋದು. ಥ್ಯಾಂಕ್ ಯು ವೈದ್ಯ ಅವರೇ. ಅರ್ಜುನ್, ನಾನು 7 ಸಾಂಗು ಕೇಳಿಸಿದ್ರು ನನಗೆ. ಅರ್ಜುನ್ ಫ್ಯಾಬುಲಸ್ ಸಾಂಗ್ಸ್, ಫ್ಯಾಬುಲಸ್ ಫ್ಯಾಂಟಾಸ್ಟಿಕ್ ಸಾಂಗ್ಸ್, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಒಂದು CD ಕೊಟ್ಟರು ವಿತ್ ಲಿರಿಕ್ಸ್ 7 ಸಾಂಗ್ ರೆಡಿ ಮಾಡಿದ್ದಾರೆ ಇವರು, ಡೈರೆಕ್ಟ್ರು ಪ್ರೊಡ್ಯೂಸರ್ ಎಲ್ಲ ಸೇರ್ಕೊಂಡು. ನಾನು ಅರ್ಜುನ್ ಅವ್ರಿಗೆ ಅರ್ಜುನ್ ವಂಡರ್ಫುಲ್ ಆಗಿ ಮಾಡಿದ್ದೀವಿ ಸರ್, ಥ್ಯಾಂಕ್ ಯು ವೆರಿ ಮಚ್, ಐ ನೀಡ್ ಇಟ್. ಒಂದು ಬೇರೆ ಥರದೇ ಸೌಂಡಿಂಗು, ಬೇರೆ ಥರ ಆರ್ಕೆಸ್ಟ್ರಾ ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಅರ್ಜುನ್, ಥ್ಯಾಂಕ್ ಯು ವೆರಿ ಮಚ್. ಪ್ಲಸ್ ನನ್ನ ಎಲ್ಲ ಮೀಡಿಯಾ ಸ್ನೇಹಿತರಿಗೆ, ಹಿರಿಯರಿಗೆ, ಎಲೆಕ್ಟ್ರಾನಿಕ್ ಮೀಡಿಯಾ ಅವರಿಗೆ, ಪ್ರೆಸ್ ಮೀಡಿಯಾ ಅವರಿಗೆ, ವಿ ನೀಡ್ ಯುವರ್ ಸಪೋರ್ಟ್ ಫಾರ್ ದಿಸ್ ಮೂವಿ. ಪೂರ್ತಿ ಚಿತ್ರರಂಗದಿಂದ ನಿಮ್ಮೆಲ್ಲರಿಂದನೂ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕ್ತಿದ್ದೀವಿ. ನಿಮ್ಮೆಲ್ಲರೂ ಸಪೋರ್ಟು, ಆಶೀರ್ವಾದ ನಾನು ಬೇಕು. ತುಂಬ ಏನು ಟೀಮ್ ಬಂದ್ಬಿಟ್ಟು ರೋಮಿಯೋ ಅಂತ ಸಿನಿಮಾ ಸ್ಟಾರ್ಟ್ ಮಾಡಿದ್ರು. ಭಾಳ ಖುಷಿ. ನಾನೇ ಬಂದು ಡೈರೆಕ್ಟ್ ಬಂದು ಸುಮ್ಮನೆ ಹೇಳ್ತಾರೆ ಸರ್ ಮಾಡಬೇಕಾಗಿದ್ದೀನಿ ಸರ್ ಹೇಳ್ತಾರೆ, ಭಾಳ ಖುಷಿ ಅಂತ. ಆಮೇಲೆ ಆಲ್ಬಮ್ ನೋಡಿದಾಗ ಇನ್ವಿಟೇಷನ್ ನೋಡಿದಾಗ ಭಾಳ ತುಂಬ ಕಾಸ್ಟ್ಯೂಮ್ಸ್ ಇರ್ಬೋದು, ಇಲ್ಲ ಡಿಸೈನಿಂಗ್ ಇರ್ಬೋದು, ಈ ಪಿಕ್ಚರ್ ಚೆನ್ನಾಗಿ ಹೋಗುತ್ತೆ ನಮ್ಮ ಕೈಲಿ. ಸೇಮ್ ಇಲ್ಲೇ 100 days ಫಂಕ್ಷನ್ ಮಾಡೋಣ ಬಂದು ತುಂಬ ಖುಷಿ ಆಯಿತು. ನಾನು ಹೇಳಿ ಹಿರಿಯ ನಟ ದಯವಿಟ್ಟು ಹಿರಿಯ ನಟ ಅಂತ ಹೇಳ್ಬಿಟ್ಟು ಇನ್ನೂ ಯಂಗ್ಸ್ಟರ್ಸ್ ಅಂತ ಹೇಳಿ ಯಾಕಂದ್ರೆ ಸೇಮ್ ಡೈರೆಕ್ಟರ್ ಬಂದು ಅನ್ನೊಂದಲ್ಲಿ ಮಾಡ್ಬಿಟ್ಟಾರೆ ಮಾಡಲ್ಲ ಅಂತ ಹೇಳ್ಬಾರ್ದಲ್ಲ, ದಯವಿಟ್ಟು ಅನುಭವಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಈ ಒಂದು ತಂಡ ರೋಮಿಯೋ ಅನ್ನೋ ಒಂದು ರೊಮ್ಯಾಂಟಿಕ್ ಶೀರ್ಷಿಕೆಯನ್ನು ಇಟ್ಕೊಂಡು ಸಿನಿಮಾ ಮಾಡಕ್ಕೆ ಹೊರಟಿದ್ದಾರೆ. ಯುವಕರನ್ನ ಆಕರ್ಷಣೆ ಮಾಡುವಂಥ ಒಂದು ಅದ್ಭುತವಾದ ಚಿತ್ರ ಆಗುತ್ತೆ ಅಂತ ಹೇಳಿ ನಿನ್ನೆ ಅವ್ರು ಕೊಟ್ಟಂಥ ಒಂದು ಆಹ್ವಾನ ಪತ್ರಿಕೆ ನೋಡಿ ನನಗೆ ಅನ್ನಿಸ್ತು. ಎಲ್ಲರೂ ಕೂಡ ತುಂಬ ಉತ್ಸಾಹದಿಂದ ಈ ಚಿತ್ರ ಕೈ ಹಾಕಿದ್ದಾರೆ. ಪ್ರತಿಯೊಬ್ಬರೂ ಉತ್ಸಾಹ ಕಾಣ್ತಾ ಇತ್ತು. ನಾಯಕ ನಟರಿಂದ ಹಿಡಿದು ಎಲ್ಲ ತಂತ್ರಜ್ಞರವರೆಗೂ ಉತ್ಸಾಹ ಹೆಚ್ಚಿಗೆ ಕಾಣ್ತಾ ಇತ್ತು. ನಾನು ಅದೇ ಅವ್ರು ಹೇಳ್ತಾ ಇದ್ದೆ, ರೋಮಿಯೋ ಅಂತ ಟೈಟ್ಲ್ ಇಟ್ಟು ಸಾಲದು, ರೋಮಿಯೋ ಯಾರಾಗಿರ್ಬೇಕು ಅನ್ನೋದು ತುಂಬ ಚೆನ್ನಾಗಿ ಡಿಸೈಡ್ ಮಾಡಿದ್ರಿ ನೀವು. ಗಣೇಶ್ ಅವರು ತುಂಬ ಹೊಂದ್ಕೊಳ್ಳುತ್ತೆ. ಅದು ಏನಾದರೂ ಸ್ವಲ್ಪ ರೊಮ್ಯಾನ್ಸ್ ಸೀನ್ಗಳು ಮಾಡೋಕೆ ಕಷ್ಟ ಆಗುತ್ತೆ. ಹೀರೋಯಿನ್ ಹತ್ರನೇ ಬರೋದಿಲ್ಲ ಅಪ್ಪ. ಆ ತೆಲುಗು ಚಿತ್ರ ಮಾಡುವಾಗ ಆಗಿರ್ಲಿಲ್ಲ ಅವರು. ಇವಾಗ ಸ್ವಲ್ಪ ಹೀರೋಯಿನ್ ಪಕ್ಷದಲ್ಲಿ ಬನ್ನಿ ಅಂದ್ರೆ ತಲೆ ಕೆಟ್ಕೋತಾರೆ. ಆ ಟೈಟಲ್ ನೋಡ್ತಿದ್ದಾಗೆ ನಮ್ಗೆ ಅದೆಲ್ಲ ಟೈಟಲ್ ನೋಡ್ತಿದ್ದಾಗೆ ಅಂದೆ ಡೈರೆಕ್ಟ್ರಿ, ಏನ್ ಸರ್ ರೋಮಿಯೋ ಅಂತ ಇಟ್ಟಿದ್ದೀರಿ, ದೇವ್ರು ಒಳ್ಳೇದು ಮಾಡಿ ಚೆನ್ನಾಗಿ ಮಾಡಿ. ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದ್ರೆ, ಗಣೇಶ್ ಅವರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ತುಂಬಾ ಸಂತೋಷ ಆಗ್ತಿದೆ. ಯಾಕೆಂದ್ರೆ ತುಂಬಾ ಬೇಗ ಸಿನಿಮಾ ಮುಗಿಯುತ್ತೆ. ನಾನು ಅವ್ರ ಜೊತೆ ಕೆಲಸ ಮಾಡಿದೆ. ಮೊನ್ನೆ ಶೈಲು ಅನ್ನೋ ಸಿನಿಮಾ ಮುಗೀತು. ಈ ಹಿಂದೆ ತೆಲುಗು ಚಿತ್ರ ಮಾಡಿದೆ. ಈ 4 ವರ್ಷದ ಗ್ಯಾಪಲ್ಲಿ ತುಂಬಾನೇ ಅವರು ಪಕ್ವವಾಗಿದ್ದಾರೆ. ಒಂದು ಮಾತಾಗಿರ್ಬೋದು, ಒಂದು ನಡತೆ ಆಗಿರ್ಬೋದು, ಪ್ರತಿಯೊಂದರಲ್ಲೂ ತುಂಬಾ ಎಚ್ಚರಿಕೆಯಿಂದ, ತುಂಬ ಪಳಗಿರೋ ಹಾಗೆ, ಒಳ್ಳೆ ಪ್ರಿನ್ಸಿಪಲ್ ಹತ್ರ ಟ್ರೈನಿಂಗ್ ತಗೊಂಡಿರೋ ಹಾಗೆ ತುಂಬಾ ಜೋಪಾನವಾಗಿ ಮಾತಾಡ್ತಾರೆ. ಆಮೇಲೆ ಅಭಿನಯದಲ್ಲಿ ತುಂಬಾ ಪಳಗಿದ್ದಾರೆ. 4 ವರ್ಷದಲ್ಲಿ ತುಂಬಾ ಪಳಗಿದ್ದಾರೆ. ಅದನ್ನೇ ಡೈರೆಕ್ಟರ್ ಹೇಳ್ತಾ ಇದ್ದಾರೆ, ಅವರು ಚೆನ್ನಾಗಿ ಬಳಸ್ಕೊಳ್ಳಿ, ತುಂಬಾ ಒಳ್ಳೆ ಕಲಾವಿದ. ಆಮೇಲೆ ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ ಯಾವುದೇ ರೀತಿ ತೊಂದರೆ ಕೊಡದೇ ಇರಬೇಕಂತ ಕಲಾವಿದ ಅಂತ ಹೇಳ್ತಾ ಪ್ರತಿ ಸಲ ನಾನು ಶಿವಣ್ಣ ಅವ್ರು ನೆನೆಸ್ಕೋತಾ ಇದ್ದೆ ಗಣೇಶ್ ಅವ್ರ ಜೊತೆ ಕೆಲಸ ಮಾಡುವಾಗ. ಯಾಕೆಂದ್ರೆ ಶಿವಣ್ಣ ಅವ್ರ ಜೊತೆ ಕೆಲಸ ಮಾಡಿದ ಯಾವುದೇ ಒಬ್ಬ ನಿರ್ಮಾಪಕ, ನಿರ್ದೇಶಕ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿಲ್ಲ ಇದುವರೆಗೂ ನನಗೆ ತಿಳಿದ ಮಟ್ಟಿಗೆ. ಯಾಕಂದ್ರೆ ಅವರು ನಾಯಕ ನಟನಾಗಿ ಅವತ್ತು ಸೆಟ್ಟಲ್ಲಿ ಇರೋದೇ ಇಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ ತರನೇ ಜೊತೆಲೇ ಇರ್ತಾರೆ, ಡೈರೆಕ್ಟರ್ ಪಕ್ಕದಲ್ಲೇ. ಅದು ಒಬ್ಬ ಕ್ರಿಯಾಶೀಲ ನಿರ್ದೇಶಕರಿಗೆ ತುಂಬಾನೇ ಅನುಕೂಲ ಆಗುತ್ತೆ. ಅದನ್ನ ಅವ್ರು ಜ್ಞಾಪಿಸ್ತೀನಿ ನಾನು. ಗಣೇಶ್ ಅನ್ನೋ ನಾಯಕ ನಟ ಪಾದದ ಸಹಿತ ಆಗಿರ್ತಾರೆ. ಅವ್ರಿಗೆ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಗೆ ತಕ್ಕ ಹಾಗೆ ನಾವು ನಿರ್ದೇಶಕರುಗಳು ಒಳ್ಳೆ ದೃಶ್ಯಗಳನ್ನ ಬರ್ಕೊಂಡು ಚಿತ್ರೀಕರಣ ಮಾಡಿದ್ರೆ ಸಿನಿಮಾ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನಿಂದ ಒಂದು ಸಣ್ಣ ಟಿಪ್ಸ್ ಮಾತ್ರ ಕೊಟ್ಟೆ. ಅದನ್ನು ಹೊರತುಪಡಿಸಿ ಸಿನಿಮಾಕ್ಕೆ ಯಶಸ್ಸು ಅವ್ರ ಕೈಲಿದೆ. ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಒಳ್ಳೆ ಕಥೆ ಮಾಡ್ಕೊಂಡಿದ್ದಾರೆ, ಒಳ್ಳೆ ತಂತ್ರಜ್ಞಾನ ಆಯ್ಕೆ ಮಾಡ್ಕೊಂಡಿದ್ದಾರೆ.
ಅರ್ಜುನ್ ಅವ್ರು ಸಂಗೀತ ಅಂತಿದ್ದಾಗ ಹೇಳಿದ ಹಾಡುಗಳು ಹಿಟ್ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಒಳ್ಳೆ ತಂಡ. ಈಗ ನಾವೆಲ್ಲರೂ ಇಲ್ಲಿ ಒಟ್ಟಿಗೆ ಸೇರಿದ್ದೀವಿ. ನಮ್ಮೆಲ್ಲರ ಆಸೆ ಒಂದೇ, ಚಿತ್ರ ಯಶಸ್ವಿಯಾಗಿ ಶಿವಣ್ಣ ಅವ್ರು ಹೇಳಿದಾಗೆ ಇದೇ ವೇದಿಕೆಯಲ್ಲಿ ನಾವು ಶತದಿನೋತ್ಸವ ಸಮಾರಂಭಕ್ಕೆ ಎಲ್ಲರೂ ಸೇರೋಣ ಅಂತ ಮತ್ತೊಂದು ಹೇಳ್ತಾ ನನ್ನ ಮಾತು. ಇನ್ವಿಟೇಷನ್ ನೋಡಿದ್ರೆ ಈ ಚಿತ್ರದ ಬಗ್ಗೆ ಸಾವಿರಾರು ಮಾತುಗಳನ್ನು ಹೇಳ್ಬೋದು. ಎಷ್ಟು ಚೆನ್ನಾಗಿ, ಎಷ್ಟು ಕಲರ್ಫುಲ್ಲು, ಎಷ್ಟು ರೊಮ್ಯಾಂಟಿಕ್. ರೋಮಿಯೋ ಅನ್ನುವಂತಹ ಶಬ್ದಕ್ಕೆ ಜಸ್ಟಿಫೈ ಮಾಡಿದ್ದಾರೆ ಆ ಇನ್ವಿಟೇಷನ್ ತೆಗೆದುಕೊಂಡು. ಇನ್ನು ಗಣೇಶ್ ಅವರಿಗೆ ಈ ರೋಮಿಯೋ ಟೈಟಲ್ ಬಹಳ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ತೆರೆ ಮೇಲೆ ಅಷ್ಟೇ ಮಾಸ್ಟರ್ ವೆರಿ ರೊಮ್ಯಾಂಟಿಕ್ ಹೀರೋ and God bless you and your very young director and team, all the best. ಎಲ್ಲರೂ ಹೇಳಿದರು 100 days ಫಂಕ್ಷನ್ನಲ್ಲಿ ಇದೆ, ಹಾಗಾಗಿ ಸೇರೋಣ ಅಂತೇಳಿ. 100 days ಫಂಕ್ಷನ್ನಲ್ಲಿ ಸೇರೋಣ. ಮತ್ತೆ ಮುಂದಿನ ನಿಮ್ಮ ಇದು ಅದ್ದೂರು ಚಿತ್ರ ಆದಮೇಲೆ ಮತ್ತೊಂದು ಅದ್ದೂರು ಚಿತ್ರ ಮಾಡ್ತಿರಲ್ಲ, ಅದಕ್ಕೂ ನಮ್ಮಲ್ಲಿ ಸೇರೋಣ ಅಂತ ಹೇಳಿ ನಿಮ್ಗೆಲ್ಲರಿಗೂ ಹಾರೈಸ್ತೀನಿ. God bless. ತುಂಬ ಸಂತೋಷ ಆಗಿತ್ತು. ಎಷ್ಟು ಯಂಗ್ಸ್ಟರ್ಸ್ ಅಲ್ಲಿ ವಿನಯಶೀಲತೆ ಅನ್ನೋದು, ಎಷ್ಟು ಪ್ರಾಮಾಣಿಕವಾಗಿ ವಿನಯವಾಗಿ ಚಿತ್ರದ ಇಡೀ ತಂಡವನ್ನು ಪರಿಚಯಿಸ್ತಾ ನಿರ್ದೇಶಕರು ಹೇಳಿದ ಮಾತುಗಳು. ಹಾಗೆ ನಾನು ತುಂಬ ಹೆಮ್ಮೆ, ಛಾಯಾಗ್ರಾಹಕರು ಬಹಳ ದೊಡ್ಡ ಛಾಯಾಗ್ರಾಹಕರು, ಒಳ್ಳೆಯ ಛಾಯಾಗ್ರಾಹಕರು ಈ ಚಿತ್ರವನ್ನು ಮಾಡ್ತಿದ್ದಾರೆ. ಹಾಗೆ ಅರ್ಜುನ್ ಅವರು ಹೊಸದಾಗಿ ಬಂದಿರತಕ್ಕಂಥ ಕಾಸ್ಟ್ಯೂಮ್ ಡಿಸೈನರ್ಸು, ಇಡೀ ತಂಡ, ಇವರೆಲ್ಲರ ಶ್ರಮವನ್ನು ನಾವು ನೋಡುವಾಗ ನಮ್ಮ ಇಲ್ಲಿಯ ಒಂದು ಶಕ್ತಿಯಾಗಿ ನಿಂತಿರ್ತಕ್ಕಂಥದ್ದು ಗಣೇಶ್ ಎಲ್ಲರ ಮೆಚ್ಚುಗೆಯ ಮನೆ ಮಾತಾಗಿರ್ತಕ್ಕಂಥ ಅದ್ಭುತವಾದಂತಹ ಪ್ರತಿಭೆ ಉಳ್ಳ ನಟ, ಬಹಳ ವಿನಯವಂತ ಸಜ್ಜನ. ತುಂಬ ಸಂತೋಷ ಆಗುತ್ತೆ ಆತನ ಸಜ್ಜನಿಕೆ, ಆತನ ವಿನಯಶೀಲತೆ, ಆತ ಅದ್ಭುತ ಕಲಾವಿದ. ಇವತ್ತು ಒಂದು ಉತ್ತಮ ಸುಂದರ ಮುಖವುಳ್ಳ ಬಹಳ ಒಳ್ಳೆಯ ತಾರೆಯನ್ನ ಕೂಡ ಜೂಲಿಯೆಟ್ ಆಗಿ ಹಾಕಿದ್ದಾರೆ. ಅದು ಕೂಡ ಸಂತೋಷ ಆಗ್ತಿದೆ. ಹಾಗೆ ಇಡೀ ಚಿತ್ರದಲ್ಲಿ ಅವಿನಾಶ್ ಅವರಿದ್ದಾರೆ. ಎಲ್ಲ ನಮ್ಮ ಈ ತಂಡದಲ್ಲಿ ಎಲ್ಲ ನುರಿತ ಕಲಾವಿದೆಯನ್ನ ಹಾಕೊಂಡು ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನಾವು ಒಂದೇ ಹೇಳ್ಬೋದು, ಇವರ ಈ ಪ್ರಮೋವನ್ನು ನೋಡಿದಾಗಲೇ ಅನ್ನಿಸ್ತು ಈ ಚಿತ್ರದಲ್ಲಿ ಏನೋ ಒಂದು ಆಕರ್ಷಣೆ ಇದೆ, ಆ ಥರ ಒಂದು ಸೆಳೆತ ಗೊತ್ತಾಗುತ್ತೆ. ಆ ಸೆಳೆತ ಹಾಗೇ ಉಳ್ಕೊಂಡು ನಿಮಗೆ ಶುಭವಾಗಿ ಒಳ್ಳೆಯ ಚಿತ್ರವನ್ನೇ ನೀಡಿ ಕನ್ನಡ ಚಿತ್ರರಂಗಕ್ಕೆ ನಿಜಕ್ಕೂ ಒಳ್ಳೆಯ ಚಿತ್ರದ ಅಗತ್ಯ ಇದೆ. ಉತ್ತಮ ಚಿತ್ರವನ್ನ ನೀಡಿ ಪ್ರೇಕ್ಷಕರನ್ನ ನಿರಾಸೆಗೊಳಿಸಬೇಡಿ. ಪ್ರೇಕ್ಷಕರಿಗೆ ಇವತ್ತು ಚಿತ್ರಮಂದಿರಕ್ಕೆ ಕರ್ಕೊಂಡು ಬನ್ನಿ. ಯಾಕೆಂದ್ರೆ ಇವತ್ತು ಚಿತ್ರರಂಗ ಅನ್ನುವಂಥದ್ದು ಇವತ್ತು ಮನರಂಜನೆ ಅನ್ನುವಂಥದ್ದು ಬೇರೆ ಬೇರೆ ಫಾರ್ಮೇಟ್ ಅಲ್ಲಿ ಬಂದಿರುವಾಗ ಇಷ್ಟೊಂದು ಸವಾಲುಗಳ ನಡುವೆ ಚಿತ್ರಮಂದಿರದ ಒಳಗಡೆ ಪ್ರೇಕ್ಷಕರನ್ನು ಕರೆತರುವಂತಹ ಶಕ್ತಿ ಇವತ್ತು ನಿಮ್ಗಳ ಕೈಯಲ್ಲಿದೆ. ಅದನ್ನು ಮಾಡಿ ಅಂತ ಹರಿಸ್ತಾ ನಿಮ್ಗೆ ಒಳ್ಳೆಯದಾಗಿ ನಿಮ್ಮ ಚಿತ್ರ 100 ದಿನ 100 ಕಾಲ ಇದು ಎಲ್ಲರ ಬಾಯಲ್ಲಿ ಉಳಿಯುವಂತಾಗಿ ಅಂತ ಹೇಳಿ ನಾನು ಹರಿಸ್ತೀನಿ. ನಮಸ್ಕಾರ. ಬೇರೆ ವ್ಯವಹಾರಗಳಲ್ಲಿ, ವ್ಯಾಪಾರಗಳಲ್ಲಿ ದೊಡ್ಡ ದೊಡ್ಡ ಸೆಮಿನಾರ್ಗಳು ಮಾಡಿ ಪಬ್ಲಿಸಿಟಿಗಳು ಕೊಟ್ಟು ಬಂಡವಾಳ ಹೂಡಿ ಬನ್ನಿ ಅಂತ ಇಡೀ ಸರ್ಕಾರದಿಂದ ಎಲ್ಲರೂ ಕರಿಬೇಕು. ಆದರೆ ಈ ಒಂದು ಅಂದರೆ ಈ ನಮ್ಮ ಚಿತ್ರರಂಗಕ್ಕೆ ತಾನಾಗಿ ಅವರೇ ನೂರಾರು ಚಿತ್ರಗಳನ್ನ ನಿರ್ಮಾಣ ಮಾಡುವಂಥ ಹೊಸ ನಿರ್ಮಾಪಕರು, ನಿರ್ದೇಶಕರು ಬರ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಸ್ವಾಗತಿಸ್ತಾ, ಖಂಡಿತವಾಗ್ಲೂ ಎಲ್ಲರೂ ಹೇಳಿದಾಗೆ ಒಂದು ಚಿತ್ರನ ಆಕರ್ಷಣೆ ಆಗಬೇಕು, ಚಿತ್ರ ಆಕರ್ಷಣೆ ಆಗಬೇಕು ಅಂದಾಗ ಖಂಡಿತವಾಗ್ಲೂ ಆ ಇನ್ವಿಟೇಷನ್ ಆಗ್ಬೋದು, ಪೋಸ್ಟರ್ ಆಗ್ಬೋದು, ಟೈಟಲ್ ಆಗ್ಬೋದು, ಇದು ತುಂಬ ಮುಖ್ಯ ಆಗುತ್ತೆ. ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬಾನೇ ಪ್ರೇಕ್ಷಕ ಪೋಸ್ಟರ್ ನೋಡಿದ್ರೆ ಡಿಸೈಡ್ ಮಾಡ್ತಾನೆ. ಆ ಥರ ಒಂದು ಪರಿಸ್ಥಿತಿಯಲ್ಲಿ ನಿಜವಾಗ್ಲೂ ಈ ಯುವ ನಿರ್ದೇಶಕರು ಮತ್ತು ಈ ರೋಮಿಯೋ ತಂಡ ಮೊದಲನೇ ಆಕರ್ಷಣೆ ಅಂದರೆ ಇನ್ವಿಟೇಷನ್ ಅಲ್ಲದೆ ತುಂಬ ಎಲ್ಲರೂ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಹಾಗೆ ಈ ಚಿತ್ರತಂಡಕ್ಕೆ ಶುಭ ಕೋರ್ತಾ, ಗಣೇಶ್ ಅವರು ಅಷ್ಟೇ
ಅವರು ಕೊಟ್ಟಂತ ಮುಂಗಾರು ಮಳೆ ಆಗ್ಬೋದು, ಸುಮಾರು ಎಲ್ಲ ದೊಡ್ಡ ದೊಡ್ಡ ಚಿತ್ರಗಳ ಸಾಲಲ್ಲಿ ಈ ರೋಮಿಯೋನು ಒಂದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಗಣೇಶ್ ಅವ್ರು ಹಾಕ್ತೀನಿ. ಆಲ್ ದಿ ಬೆಸ್ಟ್ ಗಣೇಶ್, ಆಲ್ ದಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಶೇಖರ್ ಅವರು ನಿಜವಾದ ಬುದ್ಧಿವಂತ ನಿರ್ದೇಶಕ. ಆ್ಯಕ್ಚುಲಿ ಸಿನಿಮಾ ನಾನು ಸ್ಟಾರ್ಟ್ ಮಾಡಬೇಕಾಯ್ತು. ಅವ್ರ ಕತೆ ಮಾಡಿದಾಗ ನನ್ನ ಹತ್ರ ಬಂದು ಕೇಳಿದ್ದು, ನಾನು ಯಾರು ಕತೆ ಮಾಡಿ ಅಂತ ಹೇಳಿ ಅಂದರೆ ಶೇಖರ್ ಅವ್ರು ಹೇಳ್ತಾರೆ, ನಾನು ಶಿವರಾಜ್ ಕುಮಾರ್ ಅವ್ರ ಕತೆ ಮಾಡಿ ಶಿವಣ್ಣ ಜೊತೆ ನಾವು ಮಾಡ್ಬೇಕಾದ್ರೆ ಒಳ್ಳೆ ಸಿನಿಮಾ ಕೊಡಬೇಕು, ಅದ್ಭುತವಾಗಬೇಕು ಅಂದಾಗ ಶೇಖರ್ ಬಂದು ನನಗೆ ಸ್ಕ್ರಿಪ್ಟ್ ಹೇಳಿದಾಗ ಒಂದು ನೀಟಾಗಿ ಸ್ಕೋರ್ ರಿಪೋರ್ಟ್ ಮಾಡಿಕೊಂಡು ಕಂಪ್ಲೀಟ್ ಕ್ಲೀನಾಗಿ ಬಂದು ಹೇಳಿದ್ರು. ಖುಷಿ ಆಯಿತು. ಅವ್ರು ಅಪ್ರೋಚ್ ಮಾಡವಿ, ಅವರು ಶಿಸ್ತು ತುಂಬ ಖುಷಿ ಆಯಿತು. ನಾನು ಹೇಳಿದೆ ಶಿವಣ್ಣ ಮಾಡಿ ಒಳ್ಳೆ ಸ್ಕ್ರಿಪ್ಟ್ ಮಾಡಿಕೊಡಿ, ಕತೆ ಹೇಳೋಣ ಅದೇ ಅದ ಬರ್ತಿ ಅಂತ ಹೇಳಿದ್ರು. ಅವರೇ ಒಂದು ಸ್ವಂತ ನಿರ್ಮಾಣ ಕಾಯ್ತಿದ್ದಾರೆ. ನಾನು ಹೇಳೋದು ದಿನ ಸರ್ ಗಣೇಶ ಸಿನಿಮಾ ಮಾಡಿ ಪ್ರೊಡಕ್ಷನ್ ಮಾಡ್ತಾಯಿದ್ವಿ, ತುಂಬ ಒಳ್ಳೇದಾಗಲಿ, ನೀವು ಮಾಡಿ ಎಷ್ಟು ಮಾಡೋಣ ಅಂತ ಹೇಳಿದೆ. ನಿಜವಾಗ್ಲೂ ಒಳ್ಳೆ ಸ್ಕ್ರಿಪ್ಟು, ನಾಯಕ ಅಂತ ಸಿನಿಮಾ ಚೆನ್ನಾಗಿ ಮಾಡಿದ್ರು. ಈ ಸಿನಿಮಾ ಚೆನ್ನಾಗಿರುತ್ತೆ, ಗೆಲ್ಲುತ್ತೆ. ಚಿತ್ರರಂಗ ಒಂದು ಒಳ್ಳೆಯ ಸಿನಿಮಾ ಆಗಲಿ. ಕನ್ನಡ ಚಿತ್ರರಂಗನ ಯಾವಾಗಲೂ ನಿಮ್ಮೆಲ್ಲರ ಆರೈಕೆ, ಆ ಶುಭ ಆರೈಕೆಯಿಂದ ಪೂರೈಸಿ ಯಾವಾಗಲೂ ನಿಮ್ಮ ಪ್ರೋತ್ಸಾಹ, ಮಾಧ್ಯಮದವರಾಗಲಿ, ಪತ್ರಿಕೆ ಬಂದವರು ಎಲ್ಲರೂ ಪ್ರೋತ್ಸಾಹ ಆಗಲಿ. ಎಲ್ಲ ಚಿತ್ರರಂಗದ ಎಲ್ಲರಿಗೂ ನಿಮ್ಮ ಆಶೀರ್ವಾದ ಆಗಬೇಕು.